ಕಾಯ್ತಕ್ಕಂಥ, ಯಾರ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು ಅಂತಕ್ಕಂಥ ಒಂದು ಇದು ಮೋಸ ಮಾಡ್ತಕ್ಕಂಥ ಭಯ ಹುಟ್ಟಿಸ್ತಕ್ಕಂಥ ಎಷ್ಟೋ ನಮ್ಮ ರಾಜಕಾರಣಿಗಳು ಅವ್ರನ್ನ ಇವ್ರನ್ನ ಬೈದಾಗ ಅಥವಾ ಏನಾದ್ರು ಚೇಷ್ಟೆ ಮಾಡಿದಾಗ ಬಾಬು ಧರ್ಮಸ್ಥಳಕ್ಕೆ ಹೋಗೋಣ ಆಣೆ ಮಾಡು ಅಂತ ಹೇಳ್ತಾರೆ ಅಲ್ವಾ. ಒಬ್ಬ ಮೂರ್ಖ ನಾವೆಲ್ಲ ರಾಜಕಾರಣಿಗಳು ಹಣ ಹಂಚ್ತೀವಿ ಏನು ಓಟಿಗೆ ಮತದಾರರಿಗೆ. ಒಬ್ಬನು ಏನು ಮಾಡಿಬಿಡಿದಾನ ಅಂದ್ರೆ ಧರ್ಮಸ್ಥಳದ ಫೋಟೋ ಇಟ್ಟು ಹಣ ಇಟ್ಟು ಕೊಟ್ಬಿಟ್ಟ. ಮಾತು ತಪ್ಪಿದರೆ ಶಿಕ್ಷೆ ತಪ್ಪದು ಅಂತ ಕೊಟ್ಬಿಟ್ಟ. ಅವ್ರು ಏನು ಶಿಕ್ಷೆ ಅಥವಾ ಏನು ಮಾತು ಕೊಟ್ಟರು ಗೊತ್ತಿಲ್ಲ. ಈ ರೀತಿ ಅದು ಎಲ್ಲಿಗೆ ಹೋಯ್ತು ಅಂದ್ರೆ ನಾವೇನಾರ ಮಾತಾಡಿ ಮೋಸ ಮಾಡಿದ್ರನ್ನ ಅಲ್ಲಿ ಹೋಗಿ ಧರ್ಮಸ್ಥಳ ಹತ್ರ ನಿಲ್ಲಿಸಿದ್ರೆ ಅವ್ನು ಮೋಸ ಮಾಡೋದು ನಿಲ್ಲಿಸ್ತಾನೆ, ಸುಳ್ಳು ಹೇಳೋದು ನಿಲ್ಲಿಸ್ತಾನೆ. ಯಾರಿಗಾರ ವಂಚನೆ ಮಾಡಿದ್ರೆ ಅಂದ್ರೆ ದುಡ್ಡು ಏನಾರ ಮೋಸ ಮಾಡಿದ್ರೆ ಅವ್ನು ವಾಪಸ್ ಕೊಡ್ತಾನೆ, ಕಳ್ಳತನ ಮಾಡಿದ್ರೆ ಅವ್ನು ವಾಪಸ್ ಕೊಡ್ತಾನೆ. ಎಂತಕ್ಕಂಥ ಒಂದು ಭಯ ಭಕ್ತಿ, ಅದು ಭಯ ಅಲ್ಲ ಭಕ್ತಿ. ಆ ಹೆಸರು ಹೇಳಿದ್ರೆ ಸಾಕು, ಹೌದು ನಾನು ತಪ್ಪಾಗ್ಬಿಡ್ತು, ನಾನು ದುಡ್ಡು ಏನೋ ಕಷ್ಟ ಇತ್ತು, ನಿಮ್ಮ ಮನೆಗೆ ತಗೊಂಡು ಹೋಗಿ ನಾನು ವಾಪಸ್ಸಿದ್ದೆ, ಅದಕ್ಕೆ ಕಳ್ಳತನ ಮಾಡ್ಕೊಂಡೋಗಿದ್ದೆ, ಕಷ್ಟಕ್ಕೋಸ್ಕರ ನಾನು ಉಪೇಕ್ಷಿದ್ದೀನಿ, ಈ ಹಣ ತಗೊಂಡ್ಬಿಡ್ರಿ, ಧರ್ಮಸ್ಥಳಕ್ಕೆಲ್ಲ ನಾನು ಬರಲ್ಲ, ಹಾನಿ ಮಾಡಲ್ಲ ಅಂತೇಳಿ ಕೊಟ್ಟಿರ್ತಕ್ಕಂಥ ಉದಾಹರಣೆನೂ ಕೂಡ ಇದೆ. ಆದರೆ ರಾಜಕಾರಣಿಗಳು ಎಲ್ಲಿ ತಂದು ನಿಲ್ಲಿಸಿದ್ದಾರೆ ನೋಡಿ. ಶ್ರೀ ಮಂಜುನಾಥ ಸ್ವಾಮಿಯನ್ನ ಪರಮ ಪೂಜ್ಯರೇ ಎಲ್ಲಿ ತಂದಿದ್ದಾರೆ ಅಂತಂದ್ರೆ ಹಣ ಹಂಚುವಾಗ ಆ ದುಡ್ಡಿನ ನಿಮ್ಮ ಫೋಟೋ ಕೊಟ್ಬಿಡೋದು, ಮಂಜುನಾಥ ಸ್ವಾಮಿ ಫೋಟೋ ಆ ಕೊಟ್ಬಿಟ್ಟು ಏನಂತ ಬರೀತಾರೆ, ಮಾತು ತಪ್ಪಿದರೆ ಶಿಕ್ಷೆ ತಪ್ಪದು ಅಂತ ಹೇಳಿ. ಈ ರೀತಿ ಆಗಿಬಿಟ್ಟಿದೆ ಧರ್ಮಸ್ಥಳದ ಸ್ವಾಮೀಜಿಯನ್ನ ಎಷ್ಟೊಂದು ಮಟ್ಟಿಗೆ ನಾವು ರಾಜಕಾರಣಿಗಳು ಬೇರೆ ಬೇರೆ ದುರುಪಯೋಗ ಪಡಿಸ್ಕೊಳ್ತೇವೆ. ಆದರೆ ದೇವರು ಕೂಡ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಇಂಥ ಜನರು ಸಿದ್ಧರಾಗಿರೋದು ದುರದೃಷ್ಟಕರ. ಕಾಯ್ತಕ್ಕಂಥ, ಯಾರ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು ಅಂತಕ್ಕಂಥ ಒಂದು ಇದು ಮೋಸ ಮಾಡ್ತಕ್ಕಂಥ ಭಯ ಹುಟ್ಟಿಸ್ತಕ್ಕಂಥ ಎಷ್ಟೋ ನಮ್ಮ ರಾಜಕಾರಣಿಗಳು ಅವ್ರನ್ನ ಇವ್ರನ್ನ ಬೈದಾಗ ಅಥವಾ ಏನಾದ್ರು ಚೇಷ್ಟೆ ಮಾಡಿದಾಗ ಬಾಬು ಧರ್ಮಸ್ಥಳಕ್ಕೆ ಹೋಗೋಣ ಆಣೆ ಮಾಡು ಅಂತ ಹೇಳ್ತಾರೆ ಅಲ್ವಾ. ಒಬ್ಬ ಮೂರ್ಖ ನಾವೆಲ್ಲ ರಾಜಕಾರಣಿಗಳು ಹಣ ಹಂಚ್ತೀವಿ ಏನು ಓಟಿಗೆ ಮತದಾರರಿಗೆ. ಒಬ್ಬನು ಏನು ಮಾಡಿಬಿಡಿದಾನ ಅಂದ್ರೆ ಧರ್ಮಸ್ಥಳದ ಫೋಟೋ ಇಟ್ಟು ಹಣ ಇಟ್ಟು ಕೊಟ್ಬಿಟ್ಟ. ಮಾತು ತಪ್ಪಿದರೆ ಶಿಕ್ಷೆ ತಪ್ಪದು ಅಂತ ಕೊಟ್ಬಿಟ್ಟ. ಅವ್ರು ಏನು ಶಿಕ್ಷೆ ಅಥವಾ ಏನು ಮಾತು ಕೊಟ್ಟರು ಗೊತ್ತಿಲ್ಲ. ಈ ರೀತಿ ಅದು ಎಲ್ಲಿಗೆ ಹೋಯ್ತು ಅಂದ್ರೆ ನಾವೇನಾರ ಮಾತಾಡಿ ಮೋಸ ಮಾಡಿದ್ರನ್ನ ಅಲ್ಲಿ ಹೋಗಿ ಧರ್ಮಸ್ಥಳ ಹತ್ರ ನಿಲ್ಲಿಸಿದ್ರೆ ಅವ್ನು ಮೋಸ ಮಾಡೋದು ನಿಲ್ಲಿಸ್ತಾನೆ, ಸುಳ್ಳು ಹೇಳೋದು ನಿಲ್ಲಿಸ್ತಾನೆ. ಯಾರಿಗಾರ ವಂಚನೆ ಮಾಡಿದ್ರೆ ಅಂದ್ರೆ ದುಡ್ಡು ಏನಾರ ಮೋಸ ಮಾಡಿದ್ರೆ ಅವ್ನು ವಾಪಸ್ ಕೊಡ್ತಾನೆ, ಕಳ್ಳತನ ಮಾಡಿದ್ರೆ ಅವ್ನು ವಾಪಸ್ ಕೊಡ್ತಾನೆ. ಎಂತಕ್ಕಂಥ ಒಂದು ಭಯ ಭಕ್ತಿ, ಅದು ಭಯ ಅಲ್ಲ ಭಕ್ತಿ. ಆ ಹೆಸರು ಹೇಳಿದ್ರೆ ಸಾಕು, ಹೌದು ನಾನು ತಪ್ಪಾಗ್ಬಿಡ್ತು, ನಾನು ದುಡ್ಡು ಏನೋ ಕಷ್ಟ ಇತ್ತು, ನಿಮ್ಮ ಮನೆಗೆ ತಗೊಂಡು ಹೋಗಿ ನಾನು ವಾಪಸ್ಸಿದ್ದೆ, ಅದಕ್ಕೆ ಕಳ್ಳತನ ಮಾಡ್ಕೊಂಡೋಗಿದ್ದೆ, ಕಷ್ಟಕ್ಕೋಸ್ಕರ ನಾನು ಉಪೇಕ್ಷಿದ್ದೀನಿ, ಈ ಹಣ ತಗೊಂಡ್ಬಿಡ್ರಿ, ಧರ್ಮಸ್ಥಳಕ್ಕೆಲ್ಲ ನಾನು ಬರಲ್ಲ, ಹಾನಿ ಮಾಡಲ್ಲ ಅಂತೇಳಿ ಕೊಟ್ಟಿರ್ತಕ್ಕಂಥ ಉದಾಹರಣೆನೂ ಕೂಡ ಇದೆ. ಆದರೆ ರಾಜಕಾರಣಿಗಳು ಎಲ್ಲಿ ತಂದು ನಿಲ್ಲಿಸಿದ್ದಾರೆ ನೋಡಿ. ಶ್ರೀ ಮಂಜುನಾಥ ಸ್ವಾಮಿಯನ್ನ ಪರಮ ಪೂಜ್ಯರೇ ಎಲ್ಲಿ ತಂದಿದ್ದಾರೆ ಅಂತಂದ್ರೆ ಹಣ ಹಂಚುವಾಗ ಆ ದುಡ್ಡಿನ ನಿಮ್ಮ ಫೋಟೋ ಕೊಟ್ಬಿಡೋದು, ಮಂಜುನಾಥ ಸ್ವಾಮಿ ಫೋಟೋ ಆ ಕೊಟ್ಬಿಟ್ಟು ಏನಂತ ಬರೀತಾರೆ, ಮಾತು ತಪ್ಪಿದರೆ ಶಿಕ್ಷೆ ತಪ್ಪದು ಅಂತ ಹೇಳಿ. ಈ ರೀತಿ ಆಗಿಬಿಟ್ಟಿದೆ ಧರ್ಮಸ್ಥಳದ ಸ್ವಾಮೀಜಿಯನ್ನ ಎಷ್ಟೊಂದು ಮಟ್ಟಿಗೆ ನಾವು ರಾಜಕಾರಣಿಗಳು ಬೇರೆ ಬೇರೆ ದುರುಪಯೋಗ ಪಡಿಸ್ಕೊಳ್ತೇವೆ. ಆದರೆ ದೇವರು ಕೂಡ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಇಂಥ ಜನರು ಸಿದ್ಧರಾಗಿರೋದು ದುರದೃಷ್ಟಕರ. ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು